ಹಾಯ್, ನಾನು ನಿಮ್ಮ ಮನೆ ಮಗಳು ಕುಮುದ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಮುದ ಲೋಕೇಶ್. ನಾನಿವತ್ತು ನಿಮಗೆ ತಿಳಿಸೋಕೊಟ್ಟಿರೋ ವಿಷಯ ಏನಪ್ಪ ಅಂತಂದರೆ ಗಿಡಗಳು. ಈ ನಮ್ಮ ಮನೆಯ ಸುತ್ತಮುತ್ತ ಇಟ್ಕೊಳ್ಳುವಂತಹ ಚಿಕ್ಕ ಪುಟ್ಟ ಗಿಡಗಳು, ಆ ಗಿಡಗಳಿಂದ ಏನು ಅನುಕೂಲ ಇರುತ್ತೆ ನಮಗೆ, ಈ ಟೈಮಲ್ಲಿ ಅವನ್ನ ಹೇಗೆ ನೋಡ್ಕೊಳ್ಬೇಕು, ಈ ಏನಾದರೂ ಅದರಿಂದ ಒಂದು ಚಿಕ್ಕ ಗಿಡ ಆದ್ರೂ ಅದರಿಂದ ನಮಗೊಂದು ಚಿಕ್ಕ ಅನುಕೂಲ ಅಂತೂ ಇದ್ದೇ ಇರುತ್ತೆ. ಅದ್ರದ್ದು ಉಪಯೋಗಗಳೇನು ಅನ್ನೋದನ್ನು ನಾನು ಇವತ್ತು ತಿಳಿಸ್ತೀನಿ. ನಮ್ಮ ಮನೆ ಪ್ಯಾಸೇಜಲ್ಲಿರುವಂಥ ಗಿಡಗಳು ಪ್ಲಸ್ ಗಿಡಗಳ ಉಪಯೋಗಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೋಗೋಣ. ಇವಾಗ ನಾನು ನಿಮಗೆ ನಮ್ಮ ಮನೆಯ ಗಿಡದ ಪಾಟಲ್ಲಿರುವಂಥ ಗಿಡಗಳು. ಹಾಯ್, ನಾನು ನಿಮ್ಮ ಮನೆ ಮಗಳು ಕುಮುದ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಮುದ ಲೋಕೇಶ್. ನಾನಿವತ್ತು ನಿಮಗೆ ತಿಳಿಸೋಕೊಟ್ಟಿರೋ ವಿಷಯ ಏನಪ್ಪ ಅಂತಂದರೆ ಗಿಡಗಳು. ಈ ನಮ್ಮ ಮನೆಯ ಸುತ್ತಮುತ್ತ ಇಟ್ಕೊಳ್ಳುವಂತಹ ಚಿಕ್ಕ ಪುಟ್ಟ ಗಿಡಗಳು, ಆ ಗಿಡಗಳಿಂದ ಏನು ಅನುಕೂಲ ಇರುತ್ತೆ ನಮಗೆ, ಈ ಟೈಮಲ್ಲಿ ಅವನ್ನ ಹೇಗೆ ನೋಡ್ಕೊಳ್ಬೇಕು, ಈ ಏನಾದರೂ ಅದರಿಂದ ಒಂದು ಚಿಕ್ಕ ಗಿಡ ಆದ್ರೂ ಅದರಿಂದ ನಮಗೊಂದು ಚಿಕ್ಕ ಅನುಕೂಲ ಅಂತೂ ಇದ್ದೇ ಇರುತ್ತೆ. ಅದ್ರದ್ದು ಉಪಯೋಗಗಳೇನು ಅನ್ನೋದನ್ನು ನಾನು ಇವತ್ತು ತಿಳಿಸ್ತೀನಿ. ನಮ್ಮನೆ ಪ್ಯಾಸೇಜಲ್ಲಿರುವಂಥ ಗಿಡಗಳದ್ದು ಪ್ಲಸ್ ಗಿಡಗಳ ಉಪಯೋಗಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೋಗೋಣ. ಇವಾಗ ನಾನು ನಿಮಗೆ ನಮ್ಮ ಮನೆಯ ಗಿಡದ ಪಾಟಲ್ಲಿರುವಂಥ ಗಿಡಗಳು ನೋಡಿ, ಇದು ದಾಸವಾಳದ ಗಿಡ. ಈ ಥರ ದಾಸವಾಳದ ಗಿಡಗಳನ್ನ ನಾವು ಮನೆ ಸುತ್ತಮುತ್ತ ನೆಟ್ಕೊಂಡ್ಬಿಟ್ರೆ ನಮಗೆ ಡೈಲಿ ಹೂವುಗಳ ಅವಶ್ಯಕತೆಯೇ ಇರಲ್ಲ, ಹೂವು ತಗೊಳ್ಳೇಬೇಕು ಅನ್ನೋದಿರಲ್ಲ. ಆರಾಮ್ಸೆ ನಮಗೆ ಡೈಲಿ ಪೂಜೆಗೆ ಹೂವುಗಳು ಸಿಗ್ತಾ ಇರುತ್ತೆ. ಮತ್ತು ಇದು ಕಣಗಲೆ, ಬಿಳಿ ಕಣಗಲೆ ಹೂವು ಅಂತೇಳಿ, ಇದು ಅಷ್ಟೇ. ನಾವು ಚೆನ್ನಾಗಿ ಆರೈಕೆ ಮಾಡಿಕೊಂಡು ಗಿಡನ ನೀಟಾಗಿ ಸಂರಕ್ಷಣೆ ಮಾಡ್ಕೊಂಡು ಹೋದರೆ ಇದು ಕೂಡ ನಮಗೆ ಒಂದು ಒಳ್ಳೆ ಹೂವುಗಳನ್ನ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲದೆ ಇರೋ ಥರ ಇರುತ್ತೆ. ಮತ್ತು ಇದು ಪತ್ರೆ, ಬಿಸಿಲಿಗೆ ಈಗ ಆಗೋಗಿದೆ, ಬಿಸಿಲಿಗೆ ಸ್ವಲ್ಪ ಒಣಗಿದ ಹಾಗೆ ಆಗೋಗ್ಬಿಟ್ಟಿದೆ. ಇದು ಬೆಳಗ್ಗೆ ನೀರು ಹಾಕಿದ್ದೀವಿ, ಇವಾಗಕ್ಕೆ ಹಾಗೆ ಸ್ವಲ್ಪ ಹಂಗಾಗಿದೆ, ಮತ್ತು ಸಂಜೆ ನೀರು ಹಾಕಬೇಕು. ಪತ್ರೆ ಇದು. ಮತ್ತು ಈ ಗಿಡಗಳೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಅಂದ್ಕೊಳ್ತೀನಿ. ಎಲ್ಲ ಗಾಳಿಗೆಲ್ಲ ತುಂಬ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಗಿಡಗಳನ್ನೆಲ್ಲ ಇಟ್ಕೊಂಡಿರ್ತೀವಿ. ಮತ್ತು ಇದು ನೋಡಿ, ಇದು ಗಣಕೆ ಗಿಡ, ಗಣಕೆ ಸೊಪ್ಪು. ನಮ್ಮ ಹಳ್ಳಿಗಳ ಕಡೆ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಗಣಕೆ ಸೊಪ್ಪು ಅಂತೇಳಿ ಕೆಮ್ಮು ನೆಗಡಿಗೆ ಒಳ್ಳೆಯದು ಅಂತ ಹೇಳಿ ಈ ಸೊಪ್ಪನ್ನು ತುಂಬ ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ. ಪಲ್ಯ ಮಾಡ್ತಾರೆ, ಮೊಟ್ಟೆ ಎಲ್ಲ ಹಾಕಿ ಪಲ್ಯ ಮಾಡೋದು, ಜೊತೆಗೆ ಇದ್ರದ್ದು ಸಾಂಬಾರು ಪಜ್ಜಿ ಅಂತ ಅಜ್ಜಿ ಕಾಲದಲ್ಲಿ ಮಾಡ್ತಾಯಿದ್ರು. ಇದ್ರದ್ದು ಪಜ್ಜಿ ಮಾಡ್ತಾಯಿದ್ರು. ಈ ಪಜ್ಜಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಮತ್ತು ನಮ್ಮಲ್ಲಿ ನಮ್ಮ ಹಳ್ಳಿ ಕಡೆ ಇದನ್ನು ಬಾಣತಿಯರಿಗೆ ಕೊಡ್ತಾರೆ. ಬಸ್ರಿಯರಿಗೆ 5ನೇ ತಿಂಗಳಲ್ಲಿ ಔಷಧಿ ರೂಪದಲ್ಲಿ ರಸ ಮಾಡಿ ಕೊಡ್ತಾರೆ. ಅದು ಬಿಟ್ಟು ಬಾಣಂತಿಯಲ್ಲಿ 15 ದಿನದ ಬಾಣಂತಿಗೆ ಇದ್ರದ್ದು ರಸನ ಕೊಡ್ತಾರೆ. ಮಗುಗೆ ಮತ್ತು ತಾಯಿಗೆ ಇಬ್ರಿಗೂ ಮೈ ಕಡಿತಗಳು ಆ ಟೈಮಲ್ಲಿ ಕೆಲವೊಂದು ಗುಣಲಕ್ಷಣಗಳು ಹೆಚ್ಚಾಗಿರೋದ್ರಿಂದ ಆ ಮೈ ಕಡಿತಗಳು ಮಕ್ಕಳಿಗೆ ಹರಡಬಾರ್ದು ಅಂಥೇಳಿ ತಾಯಿಗೆ ಇದ್ರದ್ದು ಸೊಪ್ಪಿನ ರಸನ ಕೊಡ್ತಾರೆ. ಮೈ ಕಡಿತಗಳು ಕಡಿಮೆ ಆಗುತ್ತೆ ಅಂಥೇಳಿ. ಇದು ನೋಡಿ, ಇದು ಒಂದು ಪುಟ್ಟ ದಾಸವಾಳದ ಗಿಡನೇ. ಇದು ಚೆನ್ನಾಗಿರುತ್ತೆ. ಮತ್ತು ಇದು ನೋಡಿ, ಇದು ಮೈಸೂರು ಚೆಂಡು ಹೂವು. ಮೈಸೂರು ಚೆಂಡು ಹೂವು ಅಂಥೇಳಿ ಇದು ಚೆನ್ನಾಗಿರುತ್ತೆ. ಇದು ಕೂಡ ಒಳ್ಳೆ ಇಳುವರಿ ಕೊಡುತ್ತೆ, ಒಳ್ಳೆ ಬೆಳೆ ಕೊಡುತ್ತೆ. ಇದು ಹೂವು ಮುಡಿಸಿದ್ರು ತುಂಬ ಚೆನ್ನಾಗಿರುತ್ತೆ. ಇದು ಗೊತ್ತೇ ಇರುತ್ತೆ ನಿಮಗೆ, ಪಪ್ಪಾಯದ ಗಿಡ. ಇದು ನಮಗೆ ಇದು ಎಷ್ಟು ಅನುಕೂಲ ಇದೆ. ಇದ್ರದ್ದು ಎಲೆ, ಚಿಗುರು ಎಲೆ. ಈ ಚಿಗುರು ಎಲೆನ ಇದನ್ನು ನಮ್ಮಲ್ಲಿ ಜಾಂಡೀಸ್ ಅಂತ ಹೇಳ್ತೀವಲ್ಲ, ಆ ಕಾಯಿಲೆಗೆ ಈ ಸ್ಪೆಷಲಿ ಈ ಚಿಗುರು ಎಲೆನ ಜಾಂಡೀಸ್ಗೆ ಒಂದು ಒಳ್ಳೆ ಮದ್ದು ಅಂತ ಹೇಳ್ಬೋದು. ಇದನ್ನು ಬೆಳಗ್ಗೆ ಎದ್ದು ಒಂದೇ ಒಂದು ಎಲೆ ಡೈಲಿ ಒಂದು ಎಲೆ ತಿನ್ನೋದ್ರಿಂದ ಅದು ಬೇಗ ಗುಣಮುಖ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜಾಂಡೀಸಿಗೆ ತುಂಬ ಒಳ್ಳೆಯದು. ಮತ್ತು ಬಿಳಿ ರಕ್ತ ಕಣಗಳು ಕಡಿಮೆ ಇರೋರು ಅಷ್ಟೇ, ಇದನ್ನು ವಾರಕ್ಕೊಂದ್ಸರಿ ಒಂದು ಎಲೆ ತಿನ್ಬೋದು. ಇಲ್ಲ ತಿನ್ನೋಕ್ಕಾಗದೇ ಇಲ್ಲ ಅನ್ನೋರು ರಸ ಮಾಡಿ ಕುಡಿಬೋದು. ಇದ್ರದ್ದು ಒಂದು ರಸ ಮಾಡಿ ಕುಡಿದ್ರೂ ಆಯಿತು. ಇಲ್ಲ ಪರಂಗಿ ಹಣ್ಣನ್ನಾದರೂ ನೀವು ತಿನ್ಬೋದು, ಸೇವಿಸ್ಬೋದು. ಮತ್ತು ಇದು ನೋಡಿ, ಹಣ್ಣು ಬಿಟ್ಟಿದೆ. ಇದು ನಮ್ಮ ಕರಿಬೇವು ಗಿಡದಲ್ಲಿ ಕಾಯಿ ಬಿಟ್ಟಿದೆ. ಇದನ್ನು ನಾವು ಚಿಕ್ಕದ್ರಲ್ಲಿ ತುಂಬ ತಿಂತಾಯಿದ್ವಿ. ಇದನ್ನು ಒಂದು ಕಾಯಿ ಕೂಡ ಬಿಡ್ತಿರಲ್ಲ. ಇವಾಗಷ್ಟು ತಿನ್ನೋಕೆ ಇಷ್ಟ ಆಗಲ್ಲ. ನೋಡಿ, ಇದು ಕರಿಬೇವುದು ಹಣ್ಣು ನೋಡಿ. ಇದು ನಾವು ಬೆಳೆಸ್ಕೊಂಡಿರುವಂಥ ಚಿಕ್ಕ ಕರಿಬೇವಿನ ಗಿಡ. ಇದು ಅಷ್ಟೇ, ಇದು ಕರಿಬೇವಿನ ಗಿಡನೇ. ಈ ಗಿಡ ಎಲ್ಲ ಶೋ ಗಿಡಗಳು, ಗಾಳಿ ಬರಲಿಕ್ಕೆ ಅಂತಂದು ಮಾಡ್ಕೊಂಡಿರೋವಂಥದ್ದು. ಇದು ಅಷ್ಟೇ.
ಮತ್ತು ಇದು ಗೊತ್ತಿದೆಯಲ್ಲ, ಇದು ಸಂಜೆ ಮಲ್ಲಿಗೆ ಹೂವು ಗಿಡ. ನೆಕ್ಸ್ಟು ಇಲ್ಲಿ ತುಳಸಿ ಗಿಡಗಳಿದೆ. ಬಿಸಿಲಿಗೆ ಎಲ್ಲ ಹಣ್ಣಾಗಿಬಿಟ್ಟು ಎಲ್ಲ ಹೂವು ಬೀಜಗಳಾಗಿದೆ. ಇದು ತುಳಸಿ ಬೀಜಗಳು ನೋಡಿ, ತುಳಸಿ ಬೀಜಗಳು. ಇದನ್ನೇ ನಾವು ಪಾಟಲ್ಲಿ ಹಾಕಿದ್ರೆ ನಮಗೆ ತುಳಸಿ ಗಿಡಗಳು ಬೆಳ್ಕೊಳ್ಳುತ್ತೆ. ಮತ್ತು ಇದು ಲೋಳೆ ರಸದ ಗಿಡ. ಈ ಗಿಡನೂ ನಮಗೆ ಆಯುರ್ವೇದಿಕ ಉಪಯೋಗ ತುಂಬ ಇದೆ. ಇದ್ರದ್ದು ನಮಗೆ ಈ ಫೈಲ್ಸ್ ಅಂತ ಹೇಳ್ತಾರಲ್ಲ, ಆ ಒಂದು ಪರಿಸ್ಥಿತಿ ಹೆಣ್ಣು ಮಕ್ಕಳಿಗೆ ಬರ್ತಾ ಇರುತ್ತೆ ಆವಾಗವಾಗ, ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ. ಆ ಟೈಮಲ್ಲಿ ನಾವು ಇದನ್ನು ಬಿಳಿ ಮುಟ್ಟು ಅಂತ ಹೇಳ್ತಾರಲ್ಲ, ಅದು ಆಗುವಾಗ ನಾವು ಇದ್ರದ್ದು ಒಂದೆರಡು ತುಂಡುಗಳನ್ನ, ಒಳಗಡೆ ಇರೋ ಪಲ್ಪು ತೆಗೆದು ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದುಬಿಟ್ಟು ಈ ಒಂದು ಪಲ್ಪ್ನ ತಿನ್ನೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಆ ಒಂದು ಬಿಳಿ ಮುಟ್ಟು ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಇದು ದೊಡ್ಡ ಪತ್ರೆ, ಇದು ನಮಗೆ ಎಷ್ಟು ಅನುಕೂಲ ಇದೆ ಅಂದರೆ, ಈ ದೊಡ್ಡ ಪತ್ರೆಯಿಂದ ಮಕ್ಕಳಿಗೆ ಇದನ್ನು ಒಂದು ಎಲೆ ತಿನ್ನಿಸೋದ್ರಿಂದ ಮೈ ಕಡಿತ ಕಡಿಮೆ ಆಗುತ್ತೆ. ಕೆಮ್ಮು ನೆಗಡಿ ಇರುವಾಗ ಇದ್ರದ್ದು ಗುಣ ತುಂಬ ಇದೆ. ಕೆಮ್ಮು ನೆಗಡಿ ಇರುವಾಗನೂ ಕೂಡ ಇದ್ರದ್ದು ಒಂದು ಎಲೆ ತಿನ್ನೋದ್ರಿಂದ, ಇದು ಜೊತೆಗೆ ಒಂದೆರಡು ತುಳಸಿ ಎಲೆ, ಒಂದೆರಡು ವಿಳ್ಯದೆಲೆ, ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನ ತಿನ್ನೋದ್ರಿಂದ ಕೆಮ್ಮು ನೆಗಡಿ ಆದಷ್ಟು ಬೇಗ ಗುಣಮುಖ ಅಂತ ಆಗುತ್ತೆ. ಜೊತೆಗೆ ಇದು ಚಿಕ್ಕ ಮಕ್ಕಳು ಇರ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ತಿನ್ನಿಸೋದು ತುಂಬ ಕಷ್ಟ. ಇದನ್ನು ತಿನ್ನಲ್ಲ ಅವರು. ಅಂಥ ಮಕ್ಕಳಿಗೆ ನಾವೇನು ಮಾಡಬೇಕಪ್ಪ ಅಂದರೆ, ಈ ತುಳಸಿ ಎಲೆ, ಈ ದೊಡ್ಡ ಪತ್ರೆ ಎಲೆ ಒಂದೆರಡು, ಜೊತೆಗೆ ವಿಳ್ಯದೆಲೆ, ಇದಿಷ್ಟನ್ನು ನಾವು ತವ ಮೇಲೆ ಚೂರು ಬೆಚ್ಚಗೆ ಮಾಡಿಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಅದ್ರ ರಸನ ತೆಗೆದು 1 ಚಮಚ ಜೇನುತುಪ್ಪ, 1/2 ಚಮಚ ಕಾಳುಮೆಣಸಿನ, 1/4 ಚಮಚ ಕಾಳುಮೆಣಸಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಕ್ಕಳು ಕುಡಿಸೋದ್ರಿಂದ ಕಫ ತುಂಬ ಬೇಗ, ಅದನ್ನು 3 ದಿನ ನಾವು ಕಂಪಲ್ಸರಿ ಮಾಡಲೇಬೇಕು. ಹಾಗೆ ಮಾಡೋದ್ರಿಂದ ಮಕ್ಕಳಿಗೆ ಕಫ ಅನ್ನೋದು ಬೇಗ ಹೋಗ್ಬಿಡುತ್ತೆ. ಮೋಷನಲ್ಲಿ ಕಫ ಎಲ್ಲ ಹೋಗ್ಬಿಡುತ್ತೆ. ಇದು ನೋಡಿ, ಇದು ಪುಟ್ಟ ದಾಸವಾಳ. ಇದು ತುಂಬ ಚೆನ್ನಾಗಿರುತ್ತೆ. ಈ ದಾಸವಾಳದ ಗಿಡನು ಇದು ನೋಡೋಕ್ಕೆ ಫುಲ್ ಕಡ್ಡಿ ಥರ ಇದೆ ಗಿಡ, ಆದರೆ ಇದ್ರ ಮೂಗು ನೋಡಿ, ಇದು ತುಂಬ ಚಿಕ್ಕ ಮೂಗು. ಇದು ಅದಕ್ಕೂ ಚಿಕ್ಕ ಮೂಗು. ಇದು ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರಿಗಿಟ್ರೆ ಒಂಥರ ಲಕ್ಷಣವಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ. ಹಾಗೆ ಇದು ಗೊತ್ತಲ್ಲ, ಅಮೃತ ಬಳ್ಳಿ. ಇದು ಅಮೃತ ಬಳ್ಳಿ ಗಿಡ. ಇದನ್ನು ಒಂದು ಕಾಲದಲ್ಲಿ ಜ್ವರಕ್ಕೆ ಅಂತ ತುಂಬ ತಿನ್ನೋರು. ಜ್ವರ ಬರೋಕ್ಕೆ ಮುಂಚೆ ಅಮೃತ ಬಳ್ಳಿನ ತಿನ್ನಬೇಕು ಅಂತ ತಿನ್ನೋರು. ಆ ಅಮೃತ ಬಳ್ಳಿ ನಮ್ಮ ಮನೇಲಿ ಇದೆ. ಇದು ತುಳಸಿ ಗಿಡ, ಬಿಳಿ ತುಳಸಿ. ಆವಾಗಲೇ ಅಲ್ಲಿ ನೋಡಿದ ಕಪ್ಪು ತುಳಸಿ, ಇದು ಬಿಳಿ ತುಳಸಿ. ಮತ್ತು ಇದು ಇನ್ನೂ ಒಂದು ಥರದ ದಾಸವಾಳದ ಗಿಡ. ಇದು ಒಂಥರ ದಾಸವಾಳದ ಗಿಡ. ಮತ್ತು ಇದು ಒಂಥರ ದಾಸವಾಳದ ಗಿಡ. ಇದು ಮೊಗ್ಗಿದೆ ನೋಡಿ, ಮೊಗ್ಗು. ಇದು ಅಷ್ಟೇ ಚೆನ್ನಾಗಿರುತ್ತೆ ಈ ದಾಸವಾಳದ. ಇಷ್ಟು ದಾಸವಾಳದ ಗಿಡಗಳಿಂದ ನಮಗೆ ಹೂವನೇ ಬೇಕಾಗಲ್ಲ. ವಾರದ ಪೂಜೆಯಲ್ಲಿ ನಮ್ಗೆ ಈ ಹೂವುಗಳನ್ನೇ ನಾವು ಕಿತ್ಕೊಂಡ್ಬಿಟ್ರೆ ಸಾಕು. ಚೆನ್ನಾಗಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಹೂವು. ಸ್ವಲ್ಪ ಬಿಸಿಲು ಕಡಿಮೆ ಆದಂಗೆ ಹೂವುಗಳು ಜಾಸ್ತಿ ಆಗ್ತವೆ. ಈಗ ಬಿಸಿಲಿಂದಾಗಿನೇ ಅರ್ಧ ಹೂವುಗಳು ಕಡಿಮೆ ಆಗಿಬಿಟ್ಟಿದ್ದಾವೆ. ಹೂವುಗಳೇ ಕಡಿಮೆ ಆಗಿದೆ. ನೀರು ಹಾಕ್ತಿರ್ತೀವಿ, ನೀರ್ದೇನು ಅಭಾವ ಇಲ್ಲ. ನೀರು ಹಾಕಿಲ್ಲ ಅಂದರೆ ಸಂಜೆ ಹೊತ್ತಿಗೆ ಇದೆಲ್ಲ ಮುದ್ರಕೊಂಬಿಟ್ಟಿರ್ತೀವಿ. ಈ ಥರ ಆಗೋಗಿರ್ತವೆ. ಇವಾಗ ಎಷ್ಟು ಆ್ಯಕ್ಟಿವ್ ಆಗಿದೆ. ನೀರು ಹಾಕಿಲ್ಲ ಅಂದಾಗ ಈ ಥರ ಆಗ್ಬಿಟ್ಟಿರುತ್ತೆ. ಅದು ನೋಡಿನೇ ಬೇಜಾರಾಗುತ್ತೆ. ಆವಾಗ ಬಂದು ನೀರು ಹಾಕಬೇಕು. ನೀರಂತೂ ತಪ್ಪಿಸ್ಬಿಡಿ ದಯವಿಟ್ಟು ಯಾರು ಕೂಡ. ಅದು ತುಳಸಿ ತುಂಬ ಇದೆ, ತುಳಸಿ ಗಿಡಗಳು ನಮ್ಮಲ್ಲಿ ಇದೆ ನೋಡಿ. ಇದು ರೋಸ್ ಗಿಡ. ಇದೊಂದು ರೋಸ್ ಗಿಡ ಹೋಗ್ಬಿಟ್ಟಿದೆ. ಇದು ರೆಡ್ ರೋಸ್ ಬಿಡುತ್ತೆ, ಯಾವಾಗಲೂ ಒಂದೊಂದ್ಸರಿ ಹೂವು ಬಿಡುತ್ತೆ. ಆದರೆ ಇದು ಒಟ್ಟೋಗಿದೆ, ಹೋಗೋಕ್ಕಾಗ್ಬಿಟ್ಟಿದೆ. ಮತ್ತು ಇದು ನೋಡಿ ಪತ್ರೆ. ಇದು ತುಂಬ ಒಳ್ಳೆ ಪರಿಮಳ ಬೀರುವಂಥ ಪತ್ರೆ. ಇದು ಬಿಸಿಲಿಗೆ ಈ ಥರ ಆಗೋಗಿದೆ. ಬಿಸಿಲಿರೋದ್ರಿಂದ ಇದು ಸ್ವಲ್ಪ ಒಣಗೋಗಿದೆ. ನೀರು ಹಾಕಿದ್ರೂ ಒಣಗೋಗಿದೆ ಇದು. ಆದರೆ ಇದು ಹಾಗೆ ಇರಲ್ಲ. ನೆಕ್ಸ್ಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಇದು ಮತ್ತೆ ಅದೇ ಇದರಿಂದ ಚಿಗುರ್ಕೊಳ್ಳುತ್ತೆ. ಇಲ್ಲ ಅದ್ರದ್ದು ಒಂದು ಕಟ್ಟಿ ತೆಗೆದುಬಿಟ್ಟು ನೆಟ್ಟರು ಗಿಡ ಮತ್ತೆ ಚಿಗುರ್ಕೊಳ್ಳುತ್ತೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಒಳ್ಳೆ ಹಸಿರಾಗಿ ನೋಡೋಕೆ ಖುಷಿಯಾಗಬೇಕು, ಕಣ್ಣಿಗೆ ತಂಪು, ಆ ಥರ ಗಿಡನೇ ಬರುತ್ತೆ. ಮತ್ತು ಇದು ನೋಡಿ, ಒಂದು ಗೊನೆ ಸೊಪ್ಪು ಅಂತ ಹೇಳ್ತೀವಲ್ಲ, ಅದು ಒಂದು ಗೊನೆ ಸೊಪ್ಪು.
ನಮ್ಮ ಹಳ್ಳಿ ಕಡೆ ತುಂಬ ಫೇಮಸ್ ಇದು. ಹಳ್ಳಿಗಳಲ್ಲಿ ತೊಗೊಂಬಂದು ಸಾಂಬಾರು ಮಾಡ್ತೀವಿ ನಾವು ಇದನ್ನು. ಇಲ್ಲಿ ಪಾಟಲ್ಲಿ ಹಾಕೊಂಡು ಬೆಳೆಸ್ಕೊಂಡಿದ್ದೀವಿ. ಇದು ನಮಗೇನು ಸಾಂಬಾರು ಮಾಡೋಷ್ಟೆಲ್ಲ ಸಿಕ್ಕಲ್ಲ, ಇದು ಸ್ವಲ್ಪನೇ ಇರುತ್ತೆ. ಮತ್ತು ಇದು ತುಂಬೆ ಹೂವು ಸೋಮವಾರ ಆ ಟೈಮಲ್ಲೆಲ್ಲ ಒಂದೆರಡು ಹೂವು ಕಿತ್ತಿ ಇರೋ ಹೂವು ಜೊತೆಗೆ ಇದೊಂದೆರಡು ಹೂವು ಕಿತ್ಬಿಟ್ಟು ಶಿವನ ತಲೆ ಮೇಲೆ ಹಾಕಿದ್ರೆ ಏನೋ ಒಂಥರ ಸಮಾಧಾನ. ತುಂಬೆ ಹೂ ಗಿಡ ಇದು ಕಣಗಲೆ ಗಿಡನೇ. ಇದು ಇವಾಗಿನ ಚಿಗುರ್ತಾ ಇರೋ ಚಿಕ್ಕ ಪುಟ್ಟ ಕಣಗಲೆ ಗಿಡ. ಮತ್ತಿದೆಲ್ಲ ಶೋ ಗಿಡ. ಇದು ಇಲ್ಲೊಂದಿದೆ ದೊಡ್ಡ ಕಣಗಲೆ ಗಿಡ. ನಮಗೆ ಇದ್ರಲ್ಲಿ ಬಿಡೋ ಹೂವುಗಳನ್ನೇ ನಮಗೆ ಸಾಕಾಗುತ್ತೆ ಆ ಥರ. ಇನ್ನು ಉಳಿದ ಗಿಡಗಳನ್ನ ಇನ್ನೂ ಇದೆ. ಇನ್ನು ಉಳಿದ ಗಿಡಗಳನ್ನ ನಾನು ನಿಮಗೆ ನಾಳೆ ಪರಿಚಯ ಮಾಡಿಕೊಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದ ಗಿಡಗಳನ್ನೆಲ್ಲ ನಾನು ನಿಮಗೆ ನಾಳೆ ತೋರಿಸ್ತೀನಿ.